ಹಾಯ್ ಹಲೋ ಗುಡ್ ಮಾರ್ನಿಂಗ್ ಫ್ಯಾಮ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಹೇಳಿದ್ನೆಲ್ಲ ಮ್ಯಾರೇಜ್ ಇದೆ ಅಂತ, ಮ್ಯಾರೇಜ್ಗೆ ಅಂತ ರೆಡಿ ಆಗ್ತಾ ಇದೆ. ಊರ್ವೆ ಹೇಗೆ ಕಾಣಿಸ್ತಿದೆ ಸ್ಯಾರಿ. ನೆನ್ನೆ ಪಿನ್ ಮಾಡಿ ತೋರಿಸ್ತಿದೆ ಅಲ್ವಾ, ಈ ಸ್ಯಾರಿದು ಪಿನ್ ಲಾಸ್ಟಲ್ಲಿ ತೋರಿಸಿದ್ದೀನಿ. ಉಟ್ಕೊಂಡಿದ್ದೀನಿ ನೋಡಿ, ನಾನೇ ಉಟ್ಕೊಂಡಿರೋದು. ಈ ಸೀರೆ ಕೆಳಗಡೆ ನೆರಿಗೆ ಹತ್ರ ತುಂಬ ಚೆನ್ನಾಗಿ ಕುತ್ಕೊಳ್ಳುತ್ತೆ. ಈ ಮೇಲ್ಗಡೆ ಪೋರ್ಷನ್ ಇದೆಯಲ್ಲ, ಅದು ಕಂಫರ್ಟಬಲ್ ಕೂರ್ಸೋದು ತುಂಬ ಕಷ್ಟ. ಆದರೆ ಪಿನ್ ಫಸ್ಟೇ ಮಾಡಿಕೊಂಡ್ರೆ ಚೆನ್ನಾಗಿ ಕೂರಿಸ್ಬೋದು. ಚೆನ್ನಾಗಿ ಕಾಣಿಸ್ತಿದೆಯಾ? ಕಮೆಂಟ್ ಮಾಡಿ. ಈ ಸರ ಎಲ್ರಿಗೂ ಇಷ್ಟ ಆಗಿರುತ್ತೆ, ಯಾಕಂದರೆ ಡ್ರೆಸ್ ಮೇಲೂ ವೇರ್ ಮಾಡ್ಬೋದು, ಸ್ಯಾರಿ ಮೇಲೂ ವೇರ್ ಮಾಡ್ಬೋದು. ಇವಳು ಕರ್ಕೊಂಡು ಇದು ಮಾಡು. ಎಲ್ಲಿಗೆ ಹೋಗ್ತೀಯಾ? ಅವಳು ಸಂದು ಓಡಾಡ್ತಾಳೆ ಅವಳು. ಇದು ಬಂದು ಹನುಮಂತಪುರದಲ್ಲಿ ಚೌಟ್ರಿ, ಅಂದರೆ ಶಂಭುಲಿಂಗೇಶ್ವರ ಚೌಟ್ರಿ ಇದು ಆಲ್ಮೋಸ್ಟ್ ಹನುಮಂತಪುರ ಸುತ್ತಮುತ್ತಲು ಇರೋರಿಗೆ ಈ ಚೌಟ್ರಿ ಬಗ್ಗೆ ಗೊತ್ತಿರುತ್ತೆ. ಇದೇ ಚೌಟ್ರಿ. ಅಂದರೆ ಇದು ಯಾರ ಮ್ಯಾರೇಜು ಅಂತಂದರೆ ನಮ್ಮ ಅತ್ತೆ ಮಗಂದು. ಇದು ಅತ್ತೆ ಮಗಳದಲ್ಲ, ಅತ್ತೆ ಮಗಳದು ಇನ್ನೂ ತುಂಬ ಟೈಮ್ ಇದೆ. ಅದು ಸಿಕ್ಕಾಪಟ್ಟೆ ಬ್ಲಾಗ್ ಇರುತ್ತೆ. ಇದು ಸಿಂಪಲಾಗಿ ಒಂದು ಮಿನಿ ಬ್ಲಾಗ್ ಥರ ಇದು ಅತ್ತೆ ಮಗಂದು ಸಡನ್ನಾಗಿ ಪ್ಲ್ಯಾನ್ ಆಗಿತ್ತು. ಅಮ್ಮ ಬರಲಿಲ್ಲ ಅಂದರೆ ಬೇಡ ಹೋಗೋದು ಅಂದ್ಕೊಂಡೆ. ಅಮ್ಮ ಬಂದ್ರಲ್ಲ, ಅದಕ್ಕೆ ಅಮ್ಮನ ಜೊತೆ ಹೋಗ್ಬಿಟ್ಟು ಬರೋಣ ಅಂದ್ಬಿಟ್ಟು ಹಾಫ್ ಡೇ ರಜಾ ಹಾಕ್ಬಿಟ್ಟು ಹೋಗಿದ್ದು. ಸ್ಕೂಲಿಗೆ ರಜೆ ಹಾಕಂಗೇಲೆ ನಾನು ಲೆಕ್ಕದಲ್ಲಿ ಹಾಫ್ ಡೇ ರಜೆ ಹಾಕ್ಬಿಟ್ಟು ಕೇಳಿಕೊಂಡು ಹೋಗಿದ್ದೆ. ಆಮೇಲೆ ಸ್ವಲ್ಪ ಬ್ಯಾಂಕಲ್ಲೂ ಕೆಲಸ ಇತ್ತು, ಹಂಗಾಗಿ ಹೋಗಿದ್ದು, ಇಲ್ಲಾಂದರೆ ಹೋಗ್ತಾನೆ ಇರಲಿಲ್ಲ ನಾನು. ಆಮೇಲೆ ಹೋದು ಅಜ್ಜಿ ತಾತನ ಕಡೆಯವರಲ್ವ, ನಮ್ಮ ತಾತನ ಮನೆಯ ಕಡೆಯವರಲ್ವ, ಆಲ್ಮೋಸ್ಟ್ ಎಲ್ಲರೂ ಮಾತಾಡಿಸಿದ್ರು. ಅಮ್ಮ ಯಾರ್ಯಾರೋ ಹೊಸೊಬ್ಬರು ತೋರಿಸ್ತಿದ್ರು. ನಾವು ಚಿಕ್ಕ ವಯಸ್ಸಲ್ಲೆಲ್ಲ ನೋಡಿರ್ತೀವಿ, ಇವಾಗ ಯಾರೂ ನೋಡಿರಲ್ವಲ್ಲ, ಹಂಗಾಗಿ ಗ್ಯಾಪ್ನ ಇಲ್ಲ. ಆಮೇಲೆ ಅಮ್ಮನಮ್ಮ ಇವರು ಮಾತಾಡಿಸ್ತಿತ್ತು. ಅಜ್ಜಿ ಯಾವಾಗ ಬಂದವ, ಊಟ ಮಾಡೋಗು, ತಿಂಡಿ ತಿನ್ನೋಗು ಅಂತ ಹೇಳ್ತಿತ್ತು. ಇಲ್ಲ, ಅಮ್ಮ ಅಂತೂ ಮೇಘನ ಮನೆಗೆ ಬಂದಿದ್ನಲ್ಲ, ಅಲ್ಲೇ ತಿಂಡಿ ತಿಂದ್ಕೊಂಡು ಬಂದೆ. ಇವಾಗ ಬೇಡ, ಅಕ್ಕ ಅಂತ ಕರೀತಾರೆ. ನಮ್ಮ ಕಡೆಯೆಲ್ಲ ಅಮ್ಮನ ಅಕ್ಕ ಅಂತಾರೆ, ಅಪ್ಪನ ಅಣ್ಣ ಅಂತಾರೆ. ಬೇಡ ಊಟ
ಅಂತ ಅಂದ್ಬಿಟ್ಟು ಹೇಳ್ತಿದ್ರು. ಆಮೇಲೆ ನೋಡಿ ಯಾವ ಥರ ಅಂದರೆ ಒಂಥರ ಡಿಫ್ರೆಂಟಾಗಿ ಕಾಣಿಸ್ತಿದೆ ಡೈಲಿ ಕಾಣಿಸೋಕ್ಕಿಂತ ಒಂಥರ ಸ್ವಲ್ಪ ಫ್ರೀ ಏರೆಲ್ಲ ಬಿಟ್ಟು ಸ್ವಲ್ಪ ಸಿಂಪಲ್ಲಾಗಿ ರೆಡಿಯಾಗಿದೆ, ಒಂದು ಸ್ವಲ್ಪ ಡಿಫ್ರೆಂಟಾಗಿ. ನಮ್ಮ ಕಡೆ ಏನು ಅಂತಂದರೆ ಅಂದರೆ ರೂಮಲ್ಲಿ ಗಡಿಗೆ ಅಂತ ಇರುತ್ತೆ, ಅದ್ರ ಮುಂದೆನೇ ತಾಳಿ ಕಟ್ಟಿಸೋದು. ಯಾವಾಗಲೂ ಅಷ್ಟೇ ಚಪ್ರದಲ್ಲಿ ತಾಳಿ ಕಟ್ಟಿಸಲ್ಲ. ಹಂಗಾಗಿ ಅಲ್ಲಿ ಒಳಗಡೆ ತಾಳಿ ಕಟ್ಟಿಸ್ಕೊಂಡು ಈ ಕಡೆ ಕರ್ಕೊಂಡು ಬಂದು ಫೋಟೋ ತೆಗಿತಿದ್ದಾರೆ. ಅದಾದಮೇಲೆ ಇಲ್ಲಿ ನೀರು ಧಾರೆ ಒಯ್ತಾರೆ. ನಾನೊಂದು ಹುಡುಗಿಗೆ ನೀರು ಉಯ್ಯೋದನ್ನ ಒಂದು ವೀಡಿಯೋ ಮಾಡಿಕೊಡವ ಅಂತ ಕೊಟ್ಟರೆ, ಆ ಹುಡುಗಿ ವೀಡಿಯೋನೇ ಮಾಡ್ಕೊಡೋದು ಬೇಡವಾ, ಅಕ್ಕ ಆಗಲ್ಲ ಅಕ್ಕ, ನಂಗೆ ಫೋನ್ ಇಟ್ಕೊಳಕ್ಕೆ ಆಗ್ತಿಲ್ಲ ಅಕ್ಕ ಅಂತ ಹೊಟ್ಟೆ ಹೋಯ್ತು. ವೀಡಿಯೋನೇ ಮಾಡೋಕ್ಕಾಗಲಿಲ್ಲ. ಅದೊಂದು ಕ್ಯಾಮ್ರಾಮನ್ ಕೊಡೋಣ ಅಂದರೆ ಒಂಥರ ಭಯ ಆಗೋಯ್ತು. ಕ್ಯಾಮ್ರಾಮನ್ ಕೊಡೋಣ ಅಂದರೆ ಅವರು ಒಂಥರ ಭಯ ಆಗೋ ಥರ ಇದ್ರು. ಅದಕ್ಕೋಸ್ಕರನೇ ಆಮೇಲೆ ಹೋಗ್ತಿದ್ನಲ್ಲ ಕೈ ನೀರು ಬಿಡೋಣ ಅಂತ ವೀಡಿಯೋ ಮಾಡೋಕ್ಕೆ ಕೊಡೋಣ ಅಂತ ಅಂದ್ಬಿಟ್ಟು ಕೊಟ್ಟಷ್ಟರಲ್ಲಿ ಮಾಡ್ಕೊಳ್ಳಿಲ್ಲ. ಇವರೇ ಮದುವೆ ಗಂಡು ಹೆಣ್ಣು, ಇವ್ರು ನಮ್ಮ ಅತ್ತೆ ಮಗ, ಅವರು ಹೊಸೊಬ್ಬರು ಅಕ್ಕ, ರಿಲೇಟಿವ್ ಆಗಬೇಕಲ್ವ, ಹಂಗಾಗಿ ಮದುವೆಗೆ ಹೋಗಿದ್ದು. ಅದಾದಮೇಲೆ ಅಲ್ಲಿಂದ ರಾಕಿರು ಫೋನ್ ಮಾಡಿದ್ರು, ಬಾ ಬ್ಯಾಂಕಿಗೆ ಹೋಗ್ಬೇಕು, ನಂಗೆ ಅರ್ಜೆಂಟ್ ಬೇರೆ ಕೆಲಸ ಇದೆ, ಬ್ಯಾಂಕಿಗೆ ಹೋಗ್ಬಿಟ್ಟು ಬಂದ್ಬಿಡೋಣ ಬಾ ಅಂತ ಅಂದ್ಬಿಟ್ಟು, ಬ್ಯಾಂಕಲ್ಲಿ ಸ್ವಲ್ಪ ಕೆಲಸ ಇತ್ತಲ್ಲ ಅಂದ್ಬಿಟ್ಟು ಕರ್ಕೊಂಡೋಗಿದ್ರು. ರೇಗಿಸ್ತಾಯಿದ್ರು, ನಾನು ಏನೇನೋ ಮಾತಾಡ್ತಾ ಇದ್ದೆ. ಹೋಗ್ಬೇಕು ಆಯಿತು, ಇದೆ ಬ್ಯಾಂಕು. ಆಮೇಲೆ ಬ್ಯಾಂಕಿಗೆ ಹೋಗಿ ಬಂದು ಅಲ್ಲಿಂದ ಮತ್ತೆ ಮದುವೆಗೆ ಊಟ ಮಾಡೋಕ್ಕೆ ಅಂತ ಊಟ ಮಾಡಿಲ್ವಲ್ಲ, ಅದಕ್ಕೆ ರಾಕಿರು ಮದುವೆ ಮನೆಗೆ ಬಿಟ್ಬಿಟ್ಟು ಹೋದರು. ಅವ್ರಿಗೆ ತುಂಬ ಹೆವಿ ಕೆಲಸ ಇತ್ತು, ಅದಕ್ಕೆ ನನ್ನನ್ನು ಬಿಟ್ಟು ಹೋಗ್ತಿದ್ರು. ಆಮೇಲೆ ಬಂದು ಮತ್ತೆ ಕರ್ಕೊಂಡೋಗಿ ಸ್ಕೂಲ್ ಹತ್ರ ಬಂದುಬಿಟ್ರು. ನಾನು ಇದಕ್ಕೆಲ್ಲ ಫೋಟೋಸ್ಗೆಲ್ಲ ಇರೋಕ್ಕಾಗಲಿಲ್ಲ. ಒಟ್ಟಿನಲ್ಲಿ ಕೈ ನೀರು ಬಿಡ್ತಾರಲ್ಲ, ಅಲ್ಲಿ ಮಾತ್ರ ಇದ್ದೀನಿ ಒಟ್ಟಿನಲ್ಲಿ ಇದರಲ್ಲಿ ಮದುವೆ ಮನೇಲಿ. ಊಟ ಮಾಡಿಬಿಟ್ಟು ಹೋದೆ, ಯಾಕಂದರೆ ನಂಗೆ ಸ್ಕೂಲ್ ಇದೆ ಅಂತ ನಿಮಗೆ ಗೊತ್ತಲ್ವಾ, ಈಗ ಸ್ಕೂಲಿಗೆ ರಜೆ ಹಾಕೋಂಗಿಲ್ಲ. ಆಮೇಲೆ ಊಟದ್ದೇನು ಎಲ್ಲರ ಫಂಕ್ಷನಲ್ಲೂ ಮಾಮೂಲಿ ಊಟದ್ದೇ ಅಂದ್ಬಿಟ್ಟು ಸ್ವಲ್ಪ ವೀಡಿಯೋ ಮಾಡಿಕೊಂಡೆ. ಇವರು ನಮ್ಮಮ್ಮನ ಅಕ್ಕ, ನೋಡಿ ತೋರಿಸ್ತೀನಿ. ನಮ್ಮಮ್ಮ ಸ್ವಂತ ಅಕ್ಕ ಇವರು, ಅವರ ಇಬ್ಬರು ಅಕ್ಕ ತಂಗೀರು. ಇವರೇ ನಮ್ಮಮ್ಮನ ಅಕ್ಕ. ಅವ್ರ ಪಕ್ಕ ಇರೋದು ಅಜ್ಜಿ, ಇನ್ನೊಬ್ಬರು ಅಜ್ಜಿ ಆಗಬೇಕು, ಅವರು ಹತ್ರದ ನೆಂಟರು. ಇಷ್ಟೇ ಊಟ, ಇಷ್ಟೇ ನಂದು ಮದುವೆ ಮನೆಯದು ಮಿನಿ ವ್ಲಾಗ್. ಅಲ್ಲಿಂದ ಬಂದೆ, ಅಂದರೆ ಸ್ಕೂಲಿಗೆ ಹೋದೆ. ಸ್ಕೂಲ್ ಮುಗಿಸ್ಕೊಂಡು ಬಂದು ಮನೇಲೇ ಸ್ವಲ್ಪ ಅಂದರೆ ಬಿಸಿಲಲ್ಲೆಲ್ಲ ಓಡಾಡಿ ಒಂಥರ ಟಯರ್ಡ್ ಆಗಿತ್ತು, ಸುಸ್ತಾಗಿತ್ತು. ಅದಾದಮೇಲೆ ಸ್ವಲ್ಪ ರೆಸ್ಟ್ ಮಾಡಿ ಅಲ್ಲಿಂದ ಅದಾದಮೇಲೆ ಸಂಜೆ ಸ್ವಲ್ಪ ಬಜ್ಜಿ ಮಾಡಿಕೊಂಡು, ರಾಕಿರಂದ್ರು ಬಜ್ಜಿ ಮಾಡಮ್ಮ ಸ್ವಲ್ಪ ಅಂತ ಅಂದ್ಬಿಟ್ಟು ಬಜ್ಜಿನೂ ಬೋಂಡನೂ ಎರಡೂ ಮಾಡಿದ್ದೆ. ಇಲ್ಲಿಗೆ ರಾತ್ರಿ ಆಯಿತು, ಮಲ್ಕೊಂಡೆ. ಅದಾದಮೇಲೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಬಾಯ್, ಥ್ಯಾಂಕ್ ಯು ಸೋ ಮಚ್, ಲವ್ ಯು ಆಲ್.